ಬಡತನ ಅಡೆತಡೆಯಲ್ಲ, ಓದುವ ಛಲವೇ ಯಶಸ್ಸಿನ ಮಾರ್ಗ. ದೇವಯ್ಯ ಗುತ್ತೇದಾರ್. ನಗರದ ಎಸ್ಜಿಎಸ್ ಶಾಲೆ ಕಾಕಡೆ ಚೌಕ್ ಮುಂಭಾಗದ ರಿಂಗ್ ರೋಡ್ನಲ್ಲಿ ಇಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕಲಬುರಗಿ ಹಾಗೂ ಎಸ್ಜಿಎಸ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಕಾರ್ಯಾಗಾರ ಸರಣಿಗೆ ವೇದಿಕೆ ಮೇಲಿದ್ದ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಮಾಡಿದ ಜೆಪಿ ಪ್ರೌಢಶಾಲೆಯ ಸಂಪನ್ಮೂಲ ವಿಜ್ಞಾನ ಶಿಕ್ಷಕ ಸಂತೋಷ್ ಕುಮಾರ್ ಖಾನಾಪುರ್ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಟ್ಟಕಡೆಯ ವಿದ್ಯಾರ್ಥಿಗಳು ಪಾಸಾಗಬೇಕೆಂಬ ಉದ್ದೇಶದಿಂದ ಈ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ಏನು ಉದ್ದೇಶ ಏನು? ಕಟ್ಟಕಡೆಯ ಮಗು ಪಾಸ್ ಆಗಬೇಕು. ಸರ್ ಹೇಳಿದ್ರು ಸಂಸ್ಥೆ 99 ಮಾಡಬೇಕು ಅಂತ. ಅದು ಇರಲಿ, ಕಟ್ಟಕಡೆಯ ಮಗು ಪಾಸ್ ಆಗಬೇಕು, 100% ರಿಸಲ್ಟ್ ಬರಬೇಕು. ಇದಕ್ಕೆಲ್ಲ ಒಂದ್ ರೀತಿ ಪ್ರೇರಣೆ ಅನ್ಬೋದು, ಸ್ಫೂರ್ತಿ ಅನ್ಬೋದು, ಒಂದ್ ರೀತಿ ಏನಾರ ಅನ್ಕೋರಿ. ನೆಗೆಟಿವ್ ಅಂತಲ್ಲ, ಪಾಸಿಟಿವ್ ಆಗಿರ್ತದೆ. ದೇವಯ್ಯ ಗೊತ್ತಿರೋದು ಆರ್ಟಿಕಲ್ 1 ತಿಂಗಳು ಬರೆದ್ರು, ನಮ್ಮ ವಿಜಯ ಕರ್ನಾಟಕ ಪತ್ರಿಕೆ 1 ತಿಂಗಳು ಬರೆದ್ರು. ಅಕ್ಷರಶಃ ಅದನ್ನ ಪ್ರಿಂಟ್ ತೆಗೆಸಿ ನಮ್ಮ ಶಾಲೆಗೆ ಫೈಲ್ ಮಾಡಿ ಕೊಡಿ. ನಾವು ಓದೋರಿಗೆ ದಿನ ಓದಕ್ ಕೊಡ್ತೀವಿ. ಅದ್ರಾಗ ಹೆಂಗದಂದ್ರ ಬರೀ ಶಿಕ್ಷಕರಿಗೆ ಅಷ್ಟೇ ದೂರಿಲ್ಲ, ಅವರು ಪಾಲಕರಿಗೆ ದೂರ, ಮ್ಯಾನೇಜ್ಮೆಂಟ್ದವ್ರಿಗೆ ದೂರ, ಆಮೇಲೆ ಖಾಸಗಿ ಆಡಳಿತ ಮಂಡಳಿಯವ್ರಿಗೆ ದೂರ, ಆಫೀಸರ್ಗಳಿಗೆ, ಸರ್ಕಾರದ ಸಹಿತ ಅವರು ಚಾಟಿ ಐಟನ್ ಬೇಸಾರ. ಅದು ಅವ್ರಿಗೆ ಚಾಟಿ ಐತ ಗೊತ್ತಿಲ್ಲ, ನಮಗ್ ಮಾತ್ರ ಹತ್ತಿರ ಚಂದ 40% ನಂದು ಸಬ್ಜೆಕ್ಟ್ ಅಂದ್ರೆ 41% ಅದು ನೋಟಿಸ್ ಬಂತು, ಪರವಾಗಿಲ್ಲ. ವಿಶೇಷ ಅತಿಥಿ ಅಂತಾರಾಷ್ಟ್ರೀಯ ಫುಲ್ ಬ್ರೈಟ್ ಪ್ರಶಸ್ತಿ ವಿಜೇತ ಡಾಕ್ಟರ್ ಎಂಎಸ್ ಜೋಗದ ಅವರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿ, ಫಲಿತಾಂಶ ಉತ್ತಮಗೊಳಿಸಬೇಕೆಂದರೆ ಕೇವಲ ನೆನಪಿನಿಂದ ಬರೆದು ಸಾಲದು, ಅರ್ಥೈಸಿಕೊಂಡು ಬರೆದಾಗ ಮಾತ್ರ ಸಾಧನೆ ಸಾಧ್ಯ ಎಂದು ಮಾರ್ಗದರ್ಶನ ನೀಡಿದರು. ಅಜ್ಞಾನದ ಕೇಡ ಇವತ್ತಿನ ದಿವಸ ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಇದು 5ನೇ ಕಾರ್ಯಕ್ರಮ, ಸರಣಿ ಕಾರ್ಯಕ್ರಮ. ಇದಕ್ಕೆ ವಿಶೇಷವಾಗಿ ಆಗಮಿಸಿದಂತ ನಮ್ಮವರೇ ಆದ ಶ್ರೀ ದೇವಯ್ಯ ಗುತ್ತೇದಾರ್ ಅವರೇ ಮತ್ತು ಈ ಸಂಸ್ಥೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರು ಶ್ರೀ ಶಿವಾನಂದ ಹೌದೆ ಅವರೇ, ನನ್ನ ವಿದ್ಯಾರ್ಥಿ ಮಿತ್ರರಾದಂಥ ವಿಜ್ಞಾನ ಶಿಕ್ಷಕರು GHS ಬೋಧನ್ ಮಹೇಶ್ ದೇವಣಿಯವರೇ, ವಿಜಯ ಕರ್ನಾಟಕ ದಿನಪತ್ರಿಕೆಯ ಸ್ಥಾನಿಕ ಸಂಪಾದಕ ದೇವಯ್ಯ ಗುತ್ತೇದಾರ್ ಅವರು, ವಿದ್ಯಾ ಕೇಂದ್ರವೇ ನಿಜವಾದ ದೇವಾಲಯ, ಬಡತನ ಅಡೆತಡೆಯಲ್ಲ, ಓದುವ ಛಲವಿದ್ದರೆ ಯಾರು ಜೀವನದಲ್ಲಿ ಮುನ್ನಡೆಯಬಹುದು. ಅಂಬೇಡ್ಕರ್, ವಿಶ್ವೇಶ್ವರಯ್ಯ, CN ರಾವ್ ಅವರು ಬಡತನದಲ್ಲೇ ಬೆಳೆದಿದ್ರು, ಬೀದಿ ದೀಪದಲ್ಲಿ ಓದಿ ದೇಶಕ್ಕೆ ಬೆಳಕಾದ್ರು ಎಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದ್ರು. ಒಂದು ವಿದ್ಯಾರ್ಥಿಗಳಿಗೆ ಹೇಳಕ್ ಬಯಸ್ತೀನಿ ಹೇಳತ್ತಂದ್ರ, SSLC ರಿಸಲ್ಟ್ ಬಗ್ಗೆ ಕಡಿಮೆ ಆಗಿದ ಬಗ್ಗೆ ನಾನು ಸುಮಾರು ಒಂದು 27 ದಿನ ಸರಣಿ ಬರೆದೆ. ನಾನು ಯಾಕೆ ಇದು ಆಯ್ತು ಅಂತೇಳಿ ಆಗಲೇ ಸಂತೋಷ್ ಹೇಳಿದ್ರು, ನಾನು ಎಲ್ಲರನ್ನ ಚಾಟಿ ಬೀಸಿದ್ದೀನಿ. ರಿಸಲ್ಟ್ ಬಂದ ದಿನಾನೇ ಹೆಡ್ಡಿಂಗ್ ಕೊಟ್ಟಿದ್ದೀವಿ, ಛೀ ಥೂ ನಾಚಿಕೆ ಆಗ್ಬೇಕಂತ. ಯಾಕಂತಂದ್ರ 43% ರಿಸಲ್ಟ್ ಬಂತು ಕಲಬುರಗಿದು. 60% ವಿದ್ಯಾರ್ಥಿಗಳು ಫೇಲ್ ಆಗೋದ್ರಿಂದ ಅವ್ರು ಏನಾಗ್ತಾರೆ, ಮುಂದೆ ಪಾಸ್ ಆದವರು ಮುಂದೆ ಹೋಗ್ತಾರೆ, ಫೇಲ್ ಆದವ್ರು ಏನ್ ಮಾಡಬೇಕು? ಸೊ ಸಮಾಜದ ಬೇರೆ 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 ಹೋಗ್ತಾರ. ಅದಕ್ಕೆ ಇಷ್ಟೆಲ್ಲಾ ಖರ್ಚು ಮಾಡಿದ್ರೆ, ಆಗ್ಲೇ ನಮ್ಮ ಜೋಗ ಸರ್ ಹೇಳಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ವಿ ಎಜುಕೇಶನ್ ಸಲುವಾಗಿ. ಆಮೇಲೆ ಮುಖ್ಯ ಉಪನ್ಯಾಸಕರಾಗಿ ಹಾಜರಾದ NSS ಕ್ಯಾರಿಯರ್ ಅಕಾಡೆಮಿ ಮುಖ್ಯಸ್ಥ ಸಂತೋಷ್ ಜವಳಿ ಅವರು ಎವರೆಸ್ಟ್ ಏರಿದ ಪೂರ್ಣಿಮಾ ಸೇನ್ ಅವರ ಸಾಧನೆಯ ಪ್ರೇರಣಾದಾಯಕ ಕಥೆ ಹಂಚಿಕೊಂಡು ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ್ರು. ಮಿಲಿಟರಿ ಒಬ್ಬ ಸೈನಿಕರು, ದೇಶದ ಸೈನಿಕರು ಕಾಲೋದಿಲ್ಲ, ಆಡಬಾರದು ಆಸೆ ಇತ್ತು. ಅಣ್ಣ ಹೇಳ್ತಾಳ, ಅಣ್ಣ ನಾನು ಮೌಂಟ್ ಎವರೆಸ್ಟ್ ಅಂತ. ಅಣ್ಣ ವಿಚಾರ ಮಾಡ್ತಾಳ, ನಿನ್ನ ಕಾಲಿಲ್ಲಮ್ಮ, ಮನೆಯಲ್ಲೇ ಇರ್ಬೇಕು ನೀವು,
ಮೌಂಟ್ ಎವರೆಸ್ಟ್ ಹೆಂಗಿರ್ತಿ ಇಲ್ಲ ನನ್ನ ಜೀವನದಲ್ಲಿ ನನಗೆ ಆಸೆ ಅದ ಇರಲೇಬೇಕು. ಅವಳ ಆಸೆಯಂತೆ ಮೌಂಟ್ ಎವರೆಸ್ಟ್ ಇರ್ತಕ್ಕಂಥ ತರಬೇತಿ ಕಲಿತು ಮುಂದೆ ಒಂದಿನ ಮೌಂಟ್ ಎವರೆಸ್ಟ್ ಏರೇ ಬಿಟ್ಟು ಪೂರ್ಣಿಮಾ ಸಿಂಹ. ಈಗ ಸಾಧನೆ ಮಾಡಬೇಕಂದ್ರ ಒಂದು ನಮ್ಮ SLC ರಿಸಲ್ಟ್ ನಮ್ಮ ಫಲಿತಾಂಶ ಹೆಚ್ಚು ಮಾಡ್ಕೋಬೇಕಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಆತ್ಮಸ್ಥೈರ್ಯ ಅನ್ನೋದು ಹೆಚ್ಚಿರ್ಬೇಕು. ಆದ್ಮೇಲೆ ಈಗ ಆಲ್ರೆಡಿ SLC ಪರೀಕ್ಷೆ ಸುಧಾರಣೆಗಾಗಿ ಶಾಲೆಯಲ್ಲಿ ಹಲವಾರು ಒಂದು ಪಠ್ಯಕ್ರಮ ಆದಂತ FA1, FA2, SA1 ಹಲವಾರು. ಅಫಜಲಪುರ ತಾಲೂಕು ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷ ರಾಜಶೇಖರ್ ತಲಾರಿ ಅವರು ವಿದ್ಯಾರ್ಥಿಗಳು ತಮ್ಮ 16ನೇ ವಯಸ್ಸಿನ ಹುಚ್ಚು ಕೋಡಿ ಮನಸ್ಸನ್ನ ಹಿಡಿತದಲ್ಲಿಟ್ಟುಕೊಂಡ್ರೆ ಬೇಕಾದ ಗುರಿ ಸಾಧಿಸಬಹುದು ಎಂದರು. ಡಾಕ್ಟರ್ HS ವೆಂಕಟೇಶಮೂರ್ತಿ ಅವರು ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಂಡೇ ಒಂದು ಹಾಡನ್ನ ಬರೆದಿದ್ದಾರೆ ಬಹುಶಃ ಅನಿಸ್ತದೆ. ಹುಚ್ಚುಕೋಡಿ ಮನಸ್ಸು ಅದು 16 ವಯಸ್ಸು, ಹುಚ್ಚುಕೋಡಿ ಮನಸ್ಸು ಅದು 16 ವಯಸ್ಸು, ಮಾತು ಮಾತಿಗೆ ಕೋನದು ಮರಗಳಿಗೆ ಮಾತು ಮಾತಿಗೆ ಕೋನದು ಮರಗಳಿಗೆ ಕನ್ನಡೆ ಮುನ್ನಷ್ಟು ಹೊತ್ತು ಮರೆಯದಿರುವ ಕವನ ಹುಚ್ಚುಕೋಡಿ ಹುಚ್ಚುಕೋಡಿ. ಈ ತರ ಒಂದು ಹಾಡು ಬಹಳ ದೊಡ್ಡದಿದೆ. ಎಲ್ಲಿ ಯತಿರಾಜ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕ ರಂಗರಾವ್ ಖೇಡಗಿ ಅವರು ಇಂದಿನ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗಿದೆ ಎಂಬುದು ಕಳವಳಕಾರಿ. 18 ವರ್ಷಗಳವರೆಗೆ ಪುಸ್ತಕ ತಲೆ ಕೆಳಗಾಗಿ ಓದಿದ್ರೆ 80 ವರ್ಷಗಳವರೆಗೆ ತಲೆ ಎತ್ತಿ ಬದುಕಬಹುದು ಎಂದು ಸಲಹೆ ನೀಡಿದ್ರು. ನಾವು ಏನು ಮಾಡ್ಲಿಕ್ಕತ್ತೀವಿ ಅಂದ್ರೆ SLC ಫಲಿತಾಂಶ ಕಮ್ಮಿ ಬರ್ಲಿಕ್ಕತ್ತದ ಅಂತ ಹೇಳಿ ನಾವೆಲ್ಲಾನು ಅದ್ರ ಬಗ್ಗೆ ಜ್ಞಾನಾಸಕ್ತಿಯಿಂದ ನಿರಾಸಕ್ತಿ ಹೊಂದಿವಿ. ಯಾವ ಕಾಲಕ್ಕೂ ಹೊಂದಬಾರ್ದು. ಮೊದಲಿಗೆ ಮುಂದೆ ಗುರಿ ಹಿಂದೆ ಗುರು. ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಮಾತ್ರ ನಿಮ್ಮಲ್ಲಿ ಸದಾ ಇರ್ತದ. ಮಕ್ಕಳಿಗೆ ನಿಮ್ ಕೈ ಜೋಡಿಸ್ತೀನಿ. ಹೆತ್ತ ತಂದೆ ತಾಯಿಗಳ ಶ್ರಮಕ್ಕಾಗಿ ಆದ್ರೂ ಕೂಡ ನೀವು ನೋಡಬೇಕು. ನೀವು ಓದುವಂತ ವಿಷಯ ಕತ್ತಲೆ ನಾಚುವಂತಾಗಬೇಕು. ಆ ರೀತಿ ಪರಿಣಾಮಕಾರಿಯಾಗಿ ಓದಬೇಕು. ನಾವು ಹೆಂಗ ಮೊಬೈಲವನ್ನ ಒಂದು ಎದೆ ಬಿಡದೆ ಕಣ್ಣು ನೋಡೇ ನೋಡ್ತೀವಿ. ಅದು ಮೊಬೈಲ್ ಹೇಳ್ತದೆ, ನೋಡು ನಿನ್ನ ಯಾವ ಕಾಲಕ್ಕೂ ನಿನ್ನ ತಲೆಯನ್ನು ಎತ್ತಿ ಕೊಡುದಿಲ್ಲ ಅಂತ ಮೊಬೈಲ್ ಹೇಳ್ತದ. ಆದ್ರ ವಿಜ್ಞಾನ ಪುಸ್ತಕ ಕನ್ನಡ ಕಾರ್ಯಕ್ರಮವನ್ನ ಶಿಕ್ಷಕ ಸಂದೀಪ್ ಪಾಟೀಲ್ ನಿರೂಪಿಸಿದ್ದು, ಸ್ವಾಗತವನ್ನ ಶರಣು ದಸ್ತಾಪುರ್ ವಂದನಾರ್ಪಣೆಯನ್ನ ಆನಂದ್ ನೆರವೇರಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶಿವಾನಂದ್ ಹೌದೆ, ಸೋಮಶೇಖರ್ ಹಿರೇಮಠ, ಶಿವಕುಮಾರ್ ಮಾಳಗೆ, ಲೋಹಿತ್ ಪೂಜಾರಿ, ಮಹೇಶ್ ದೇವಣಿ, ಮಲ್ಲಿಕಾರ್ಜುನ್ ಶ್ರೀ ಭಜಂತ್ರಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ವ್ಯವಸ್ಥಾಪಕ ಸಚಿನ್ ಕುಮಾರ್, ಶಾಲಾ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.